ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೂದುಗುಂಬಳಕಾಯಿ ರೆಸಿಪಿನ ಮಾಡ್ತಾಯಿದ್ದೀನಿ. ಮನೇಲಿ ಬೂದುಗುಂಬಳಕಾಯಿ ಇದೆ ಅಂತ ಅಂದರೆ ಮೊದಲಿಗೆ ನೆನಪಾಗದೆ ಅಕ್ಕಿಗೆ ನೆನೆಸಿಡೋಣ, ಏನಕ್ಕಂದರೆ ದೋಸೆ ಮಾಡೋಣ ಅಂತ. ದೋಸೆಗೂ ಮತ್ತು ಈ ಬೂದುಗುಂಬಳಕಾಯಿ ಗೊಜ್ಜಿಗೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ದೋಸೆಗೆ ನೆನೆಸಿಟ್ಟು ಅದನ್ನು ಹುಳಿ ಬರ್ಸ್ಕೊಂಡಿದ್ದೀನಿ. ನಿನ್ನೆ ನೈಟೇನೆ ಬೂದುಗುಂಬಳಕಾಯಿನ ಕಟ್ ಮಾಡಿ ಅದರ ಮೇಲ್ಗಡೆ ಸಿಪ್ಪೆ ಎಲ್ಲ ಏನಿರುತ್ತೆ ಅದನ್ನೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ. ಏನಕ್ಕೆಂದರೆ ಬೆಳಗ್ಗೆ ಬೇಗ ಎದ್ದು ಕಟ್ ಮಾಡಿ ಅಡುಗೆ ಮಾಡಿ ಬಾಕ್ಸ್ಗೆಲ್ಲ ಕೊಡೋಕ್ಕಾಗಲ್ಲ ಅಂತ, ಸ್ಕೂಲಿಗೆಲ್ಲ ಕೊಟ್ಟು ಕಳ್ಸೋಕ್ಕಾಗಲ್ಲ, ಬೆಳಗ್ಗೆ ಟಿಫನ್ಗೆಲ್ಲ ಲೇಟ್ ಆಗುತ್ತೆ ಅಂತ. ನೋಡ್ತಾ ಇರ್ಬೋದು, ದೋಸೆ ಹಿಟ್ಟು ಕೂಡ ನೀಟಾಗಿ ಚೆನ್ನಾಗಿ ಉಬ್ಕೊಂಡು ಬಂದಿದೆ, ಹುಳಿ ಬಂದಿದೆ. ನಾನಿಲ್ಲಿ ಈ ರೆಸಿಪಿನ ಸ್ವಲ್ಪ ಗೊಜ್ಜು ಮತ್ತು ಜ್ಯೂಸ್ನ ಅಂತ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಮೇಯ್ನು ನಾವು ಬೂದುಗುಂಬಳಕಾಯಿ ಮಾಡಬೇಕಾದ್ರೆ ಬೇರೆ ಕಾಳುಗಳು ಅಷ್ಟು ಮ್ಯಾಚ್ ಆಗೋಲ್ಲ, ಅದಕ್ಕೆ ಕಡಲೆಬೇಳೆ ಕಾಳೇ ಮ್ಯಾಚ್ ಆಗೋದು. ಹಾಗಾಗಿ ನಾನಿಲ್ಲಿ ಕಡಲೆಬೇಳೆ ಕಾಳನ್ನ ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಇದಕ್ಕೆ ಗೊಜ್ಜಿಗೆ ನಾನಿಲ್ಲಿ ಸಿಂಪಲ್ಲಾಗಿ ಮಸಾಲ ಐಟಮ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಖಾರ ಇರಲಿ, ಸ್ವಲ್ಪ ಸ್ವೀಟ್ ಆಗಿಬಿಡುತ್ತೆ ಅಂತ ಮೆಣಸಿನ್ಕಾಯಿ 2-3 ಹಾಕ್ಕೊಂಡು ಸ್ವಲ್ಪ ಕಾಯಿನ ಹಾಕ್ಕೊಂಡು ಅದನ್ನು ಒಂದು ಪುಟಾಣಿ ಪಾತ್ರೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಕುಕ್ಕರ್ನ ಕಾಯಕ್ಕಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಒಗ್ಗರಣೆಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡ ನಂತರ ನೆನೆಸಿಟ್ಟಂಥ ಕಡಲೆಬೇಳೆನೂ ಕೂಡ ಹಾಕಿ ಹುರ್ಕೋತಾ ಇದ್ದೀನಿ. ಬೂದುಗುಂಬಳಕಾಯಿನ ನಾವು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಬೂದುಗುಂಬಳಕಾಯಿಂದ ಸಾಂಬಾರು, ಜ್ಯೂಸು, ಗೊಜ್ಜು, ಬೂದುಗುಂಬಳಕಾಯಿ ಹಲ್ವಾ, ಅನೇಕ ರೀತಿಯ ಡಿಶಸ್ನ ನಾವು ರೆಡಿ ಮಾಡ್ಕೋಬೋದು. ಹಂಗಾಗಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಈ ಬೂದುಗುಂಬಳಕಾಯಿ ಅನ್ನೋದು. ನಾನಿಲ್ಲಿ ಸ್ವಲ್ಪ ಬೂದುಗುಂಬಳಕಾಯಿನ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಉಳಿದಂಥ ಬೂದುಗುಂಬಳಕಾಯಿನ ಕುಕ್ಕರ್ಗೆ ಹಾಕಿ ಅದನ್ನು ಹುರ್ಕೋತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ನೀರಿನಂಶ ಜಾಸ್ತಿ ಇರೋದ್ರಿಂದ ನಾವು ಗೊಜ್ಜನ್ನ ಮಾಡಬೇಕಾದ್ರೆ ಸ್ವಲ್ಪ ನೀರಿನ ಪ್ರಮಾಣನ ಕಮ್ಮಿ ಹಾಕೋಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ಜಾಸ್ತಿ ನೀರಾಗಿಬಿಟ್ರೆ ಚೆನ್ನಾಗಿರಲ್ಲ, ತೆಳ್ಳಗಾಗ್ಬಿಡುತ್ತೆ ಗೊಜ್ಜು. ಹಾಗಾಗಿ ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಹುರಿದಂಥ ಮಸಾಲ ಐಟಮ್ನೆಲ್ಲ ತಣ್ಣಗಾಗೋಕ್ಕೆ ಇಟ್ಟಿದ್ದೆ. ಅದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಮಟನ್ ಸಾಂಬಾರು ಪುಡಿ ಮತ್ತು ಮನೆಯಲ್ಲೇ ಮಾಡಿದಂಥ ಮಸಾಲ ಪುಡಿನ ಹಾಕಿ ಅದನ್ನು ರುಬ್ಕೋತಾ ಇದ್ದೀನಿ. ಬೂದುಗುಂಬಳಕಾಯಿನ ಸೇವನೆ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ನಮ್ಮ ರಕ್ತದಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ, ತಿಂದಂಥ ಆಹಾರ ಸರಾಗವಾಗಿ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ನ ಮಾಡುತ್ತೆ, ಗ್ಯಾಸ್ ಟ್ರಬಲ್ನ ಕಮ್ಮಿ ಮಾಡುತ್ತೆ. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತುಂಬಾ ನಮಗೆ ಆರೋಗ್ಯಕ್ಕೆ ಉತ್ತಮವಾದಂಥ ವೆಜಿಟೇಬಲ್ ಆಗಿರುತ್ತೆ ಇದು. ನೆಕ್ಸ್ಟ್ ನಾನಿಲ್ಲಿ ಇದನ್ನು ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ದನ್ನೆಲ್ಲ ಹಾಕಿ ಅದನ್ನು ಚೆನ್ನಾಗಿ 1-2 ಕುದಿ ಬರೋವರೆಗೂ ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 3-4 ವಿಸಲ್ಲು ಕೂಗಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬಾರ್ದು, ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ನೋಡ್ತಾ ಇರ್ಬೋದು ಯಾವ ರೀತಿ ಗೊಜ್ಜು ಬೆಂದಿದೆ, ಮೇಲ್ಗಡೆ ಎಲ್ಲ ಬೆಂದು ಯಾವ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂತ. ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಈ ಗೊಜ್ಜಿಗೆ ದೋಸೆನೇ ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಜ್ಯೂಸ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನಾನೇನು ಹಚ್ಚಿಟ್ಕೊಂಡಿದ್ದಂಥ ಸ್ವಲ್ಪ ಬೂದುಗುಂಬಳಕಾಯಿನ ಎತ್ತಿಟ್ಕೊಂಡಿದ್ದೆ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ, ಪುದೀನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಯಾರೆಲ್ಲ ವೆಯ್ಟ್ ಲಾಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆ ಒಂದೊಳ್ಳೆ ಮಾರ್ನಿಂಗ್ ಜ್ಯೂಸ್ ಅಂತಲೇ ಹೇಳ್ಬೋದು. ಇದನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ಅದರ ಲಾಭಗಳು ನಮಗೆ ಸಿಗುತ್ತೆ, ಅದರ ಉಪಯೋಗಗಳೇನಿದೆ ಅದು ನಮಗೆ ಸಿಗುತ್ತೆ. ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ನಿಧಾನವಾಗಿ ಹೊರಹಾಕುತ್ತೆ ಈ ಜ್ಯೂಸು. ನಾವು ಬೂದುಗುಂಬಳಕಾಯಿ ಜ್ಯೂಸಿಗೆ ಬೂದುಗುಂಬಳಕಾಯಿನ ನೀಟಾಗಿ ನುಣುಪಾಗಿ ರುಬ್ಕೊಂಡ್ರೆ ಸೋದಿಸೋ ಅವಶ್ಯಕತೆ ಇರಲ್ಲ. ನೋಡ್ತಾ ಇರ್ಬೋದು ಯಾವುದೇ ರೀತಿಯ ತರ್ತರಿ ಏನಿಲ್ಲ. ನಾನಿಲ್ಲಿ ಇದಕ್ಕೆ ಸ್ವಲ್ಪ ಕಾಳುಮೆಣಸಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಅದಕ್ಕೆ ಸೇರಿಸ್ಕೋಬೋದು, ಸೋದಿಸೋ ಅವಶ್ಯಕತೆಯೇ ಇರಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ನೈಸ್ ಬಂದಿದೆ ಜ್ಯೂಸು ಅಂತ. ನಾನು ಮಾಡಿದಂಥ ಬೂದುಗುಂಬಳಕಾಯಿ ಗೊಜ್ಜು ಹಾಗೂ ಜ್ಯೂಸು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.